ಬಾದಾಮಿ ತಾಲೂಕಿನ ಹಳಗೇರಿ ಗ್ರಾಮದ ಜನರ ಕೆಲಸ ಕಸಿದುಕೊಂಡ ಬಾದಾಮಿ ಅರಣ್ಯ ಇಲಾಖೆ ಬೇದಿಗೆ ಬಿದ್ದ ಕುಟುಂಬಗಳಿಂದ ಬಾದಾಮಿ ವಲಯ ಅರಣ್ಯ ಇಲಾಖೆ ಕಚೇರಿ ಮುಂದೆ ಹಳಗೇರಿ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಳಗೇರಿ ಗ್ರಾಮ ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿರುವಂತಹ ಗ್ರಾಮ ಇದಾಗಿದೆ. ಇಲ್ಲಿನ ಬೋವಿ ಸಮುದಾಯದ ಕುಟುಂಬಗಳು ತಲೆತಲಾಂತರದಿಂದಲೂ ಬೆಟ್ಟ ಗುಡ್ಡಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು. ಪಾಪ ಕುಟುಂಬಗಳಿಗೆ ಏಕಾಏಕಿಯಾಗಿ ಬಂದ್ಬಿಟ್ಟು ಬಾದಾಮಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರ ಕೆಲಸವನ್ನ ಬಿಡಿಸಿ ಗುಡ್ಡಕ್ಕೆ ನೀವು ಬರಬಾರದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲಸ ಮಾಡುವಂತಹ ಸಾಮಾನುಗಳನ್ನ ಕಸಿದುಕೊಂಡು ಘೆರಾವ್ ಹಾಕಿದ್ದಾರೆ. ಹೀಗಾದ್ರೆ ನಮ್ಮ ಹೊಟ್ಟೆಪಾಡಿಗೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿ ಅಲ್ಲಿರುವಂತಹ ಜನರು ಪಾಪ ಸರ್ವೇ ಸಾಮಾನ್ಯವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಾದಾಮಿಯ ವಲಯ ಅರಣ್ಯ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಹಳಗೇರಿ ಗ್ರಾಮದ ಪುರುಷರು, ಮಹಿಳೆಯರು, ಮಕ್ಕಳು ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. 2 ವಾರದಿಂದ ಕೆಲಸ ಇಲ್ಲದೆ ನಮ್ಮ ಅಷ್ಟೋ ಕುಟುಂಬಗಳು ಬೇದಿಗೆ ಬಿದ್ದಿವೆ. ಪಕ್ಕದ ಜಿಲ್ಲೆ ವಿಜಯಪುರದವರೆಗೂ ಹೋಗಿ ನಾವು ಬೇವಿನ ಬೀಜ ಆಯ್ದು ಕೂಲಿ ಕೆಲಸ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಮಕ್ಕಳಿಗೆ ಶಾಲೆಯ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ, ಒದ್ದಾಡ್ತಿದ್ದೀವಿ. ಮನೆಯಲ್ಲಿ ರೇಷನ್ ಇಲ್ಲ, ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಪಾಪ ಮಹಿಳೆಯರು ನಮ್ಮ ರೆಬಲ್ ಟಿವಿ ಎದುರು ಕಣ್ಣೀರನ್ನು ಹಾಕಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ, ಯಾವ ರೀತಿ ಆಕ್ರೋಶವನ್ನ ತೋಡ್ಕೊಂಡಿದ್ದಾರೆ ಕೇಳಿಸ್ಕೊಬರೋಣ. ಸರ್, ನಾವು ಬೋವಿ ಸಮಾಜದವರು, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಹಳಗೇರಿ ಗ್ರಾಮದವರು. ಯಾಕಂದ್ರೆ ನಾವು ನಮ್ಮ ಮೂಲ ವೃತ್ತಿ ಕಲ್ಲು ಹೊಡೆಯುವುದು. ಆ ಮೂಲ ವೃತ್ತಿಯನ್ನ ಇವತ್ತು ಅರಣ್ಯ ಇಲಾಖೆಯವರು ಕಸ್ಕೊಂಡ್ಬಿಟ್ಟಾರ. ಯಾಕಂದ್ರೆ ಸುಮಾರು 4-5 ತಲೆಮಾರುಗಳಿಂದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರಿಂದ ಇವತ್ತು ಏಕಾಏಕಿ ಯಾವುದೇ ಒಂದು ಮಾಹಿತಿಯನ್ನು ಕೊಡಬಾರ್ದ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯದ ವಸ್ತುಗಳಾಗಿರ್ಬೋದು ಅಥವಾ ರೆಡಿ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕೂಡ ಇವತ್ತು ಮಾಹಿತಿ ನೀಡದೆ ಎಲ್ಲಾನು ಹೊಡೆದಾಕಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಪ್ರಾಥಮಿಕ ಶಾಲೆ ಮಕ್ಕಳು ಮತ್ತು ಪ್ರೌಢಶಾಲೆ ಮಕ್ಕಳು, ಕಾಲೇಜ್ ಪಡಿತಕ್ಕಂಥ ಶಿಕ್ಷಣ ಮಕ್ಕಳು ಕೂಡ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ಯಾಕಂತಂದ್ರೆ ಇವತ್ತಿನ ನಮ್ಮ ಒಂದು ಜನರೇಷನ್ ಏನೈತಂದ್ರ ಈ ಭೂಮಿ ಸಮಾಜದವರು ಕಲ್ಲು ಹೊಡೆದ ಏನಂತಾರ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು. ಆನಂತರ ಅವರಿಗೆ ಮೂಲ ಸೌಲಭ್ಯಗಳನ್ನು ಕೊಡಿಸಬೇಕಾದ್ರಂದ್ರ ಇವತ್ತು ದುಡ್ದ ಆ ಕೆಲಸವನ್ನ ಮಾಡ್ಬೇಕಾಗತ್ತ. ಯಾಕಂದ್ರೆ ದುಡ್ತಕ್ಕಂಥ 1000 ರೂಪಾಯಿದಲ್ಲೇ ಮತ್ತೆ ಅವರಿಗೆ ಸಂತೆ ಆಗಿರ್ಬೋದು ಅಂತ ಜೊತೆಗೆ ಒಂದು ಕೆಲಸ ಕಾರ್ಯಗಳನ್ನು ಕೂಡ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಕೂಡ ನಿಭಾಯಿಸ್ಕೊಳ್ಳುವಂತ ಒಂದು ಶಕ್ತಿ ಬೇಕಾಗತ್ತ. ಹಾಗಾಗಿ ಇವತ್ತು ದುಡಿತಕ್ಕಂತ ಹಣದಲ್ಲೇ ಅಂತಂದ್ರ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನ ನಿಭಾಯಿಸ್ಕೊಳ್ಬೇಕಾಗತ್ತ ಸಮಾಜ. ಹಾಗಾಗಿ ಸರ್ಕಾರ ಏನಂತಂದ್ರ ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರ ಮಾನ್ಯ ಶಾಸಕರು ಕೂಡ ವಿಧಾನಸಭೆಯ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು. ಏನು ಸಭಾಧ್ಯಕ್ಷರಿಗೂ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಬೋವಿ ಸಮಾಜವನ್ನ ಕಡೆಗಣಿಸಬೇಡ್ರಿ, ಅವರಿಗೆ ಒಂದು ಮೂಲ ವೃತ್ತಿಯಾಗಿ ನಾವ್ ತಲೆಮಾರ್ಲಿದ್ದ ನಮ್ಮ ಮನೆಯವ್ರ ನಮ್ಮ ಅಜ್ಜರ ಅಕ್ಕ ಮುತ್ತ ಎಲ್ಲಾರ್ಲಿದ್ದ ಅದನ್ನ ಕಲ್ತಿರಿ ನಾವ್ ಕೆಲ್ಸ. ಈಗ ಮೊನ್ನೆ 1 ತಿಂಗಳ ದಿನ ತಲೆಯಾಗ ಮಣ್ಣು ಹೊತ್ತ ಕಲ್ಲು ಹೊಡೆದಿರ್ತೀರಿ ನಾವು. ಕಲ್ಲು ಎಲ್ಲಾರು ಆಫೀಸರ್ ಬಂದ್ ನಮ್ ಕಲ್ಲು ಹೊಡೆದು ಹಾಳು ಮಾಡ್ಯಾರ್ರಿ. ನಮ್ಗ್ ತಿನ್ನಾಕ ಈಗ 3 ವಾರ ಆಯ್ತ್ರಿ, ಸಂತಿಲ್ಲ, ನಾವು ಉಪವಾಸ ಅದೀವ್ರಿ. ನಮ್ಮ ಮಕ್ಕಳಿಗೆ ಸಾಲಿ ಕರ್ಸಕ್ ಹಾಕಿಲ್ರಿ. ನಾವ್ ಮತ್ ಇದ ಆಫೀಸಿನ ಮುಂದ ಸಾಯ್ತಿರಿ ಇನ್ಮೇಲೆ ಎಲ್ಲಾರು. ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ನಾವು ಒಂದು ಎಷ್ಟು 10-12 ತಲೆಮಾರು ಹೋಗ್ಯಾವ್ರಿ. ಕೆಲಸ ಮಾಡ್ತೀವಿ ನಾವ್ ಇದನ್ ಬಿಟ್ಟ ನಮ್ಗ ಆಸ್ತಿ ಇಲ್ರಿ, 1 ಎಕರೆ ಹೊಲ ಇಲ್ರಿ, ಏನಿಲ್ರಿ. ಇದನ್ ದುಡ್ಕೊಂಡ್ ನಮ್ ಹೊಟ್ಟಿ ಜೀವನ ಸಾಕ್ತತ್ರಿ. ನಮ್ಗೀಗ 3 ವಾರ ಆತ್ರಿ, ಜ್ವಾಳ ಇಲ್ಲ, ಏನಿಲ್ರಿ. ನಾವ್ ಈಗ ರೇಷನ್ ಇಷ್ಟ ಅನ್ನ ಮಾಡ್ಕೊಂಡ್ ತಿನ್ನಕತ್ತೀರಿ. ನಮ್ ಮಕ್ಕಳಿಗೆ ಸಾಲಿ ಫೀಸ್ ಕಟ್ಟಕಿಲ್ರಿ. ನಾವ್ ಬೇನ್ ಬೀಜ ಬಿಜಾಪುರ ದಾಟಿ ಹೋಗಿರ್ತೀರಿ. ಬೇಕಾರೆ ಅಲ್ಲಿ ಟಿವಿ ನೆನ್ದವ್ರು ಕರ್ಸ್ತೀರಿ. ನಾಳೆತ ಬಿಜಾಪುರ ಬೀಜ ಆರ್ಸ ಮಟ ನಮ್ಗೆ ಈಗ 6 ತಿಂಗಳ ಆತ್ರಿ. ಬೀಜ ಆರ್ಸ ಮಟ ಹೊಟ್ಟಿ ತುಂಬಿರ್ತೀವಿ. ಕೆಲಸ ಮಾಡ್ತಿದ್ರಿ? ಬೇನ್ ಬೀಜ ಆರ್ಸೆ ನಾವ್ ಮಕ್ಕಳಿಗೆ ಗಂಡುಗಳಿಗೆ ಊಟ ಹಾಕಕತ್ತೀರಿ. ಅಂದ್ರೆ ಗುಡ್ಡದ ಕೆಲಸ ಈಗ ಬಂದಾಗಿತ್ರಿ. ಬೇನ್ ಬೀಜ ಆರ್ಸಕ್ ಹೋಗಿರಿ ನಾವು. ಬಿಜಾಪುರ ದಾಟಿ ಹೋಗಿರ್ತೀವಿ. ಬಿಜಾಪುರ ಬಾಗೇವಾಡಿ ಕಡೆ ದೂರ ಕುಂಬೂರ್ಗ್ ದಾಟಿ ನಮ್ಗ್ ಒಟ್ಟ ಹೊಟ್ಟಿ ಕುಳ್ಳಿಲ್ರಿ. ನಮ್ಮ ಕೆಲಸ ಬಂದ್ ಮಾಡ್ಯಾರ. ಇಲ್ಲಿನ ಶಾಸಕರಿಗೆ ಏನ್ ಮನವಿ ಮಾಡ್ಕೋತೀರಮ್ಮ ನೀವು ಈ ಮೂಲಕ? ಇಲ್ಲಿನ MLA ಅವರಿಗೆ ಏನೇ ಓಟ್ ಹಾಕ್ಸಿರಿ, ಆರ್ಸ್ ಬಂದಾರ. ಈಗ ನಮ್ಗೆ ಏನ್ ಬಾದ್ ಮಾಡಲ್ರಿ ಯಾರ. ನಾವ್ ಎಲ್ಲಾರ ನಮ್ಮ ಮಕ್ಳು ಮರಿ ಎಲ್ಲಾರು ನಮ್ಮ ಇಡೀ ನಮ್ ಹಿಂದೂ ಮಂದಿಗೆ ಬೆಲೆ ಇಲ್ರಿ. ಒಟ್ಟ ನಮ್ಗ ಒಟ್ಟ ಇಂಥದೆಲ್ಲ ಬಾದ್ ಮಾಡುದು. ನಾವ್ ಓಟ್ ಹಾಕೊಂಡ್ ಇಷ್ಟ ಬರ್ತಾರ್ರಿ. ಓಟ್ ಹಾಕ್ಸ್ಕೊಂತಾರ, ತಮ್ಮ ಮನ್ಯಾಗ ಸೀಟಿನ ಮೇಲೆ ಅಡ್ಡಾಡ್ತಾರ್ರಿ. ಮತ್ತ ಓಟ್ ಇದ್ದಾಗ ಬರ್ತಾರ್ರಿ ಅವ್ರು. ಒಟ್ಟ ಎಷ್ಟು ತಲೆ ಮನಿಗೆ ಅನ್ನೋದು ಗೊತ್ತಿಲ್ರಿ. ಕಡಿ ಅತ್ತು ಮಾಡಿತ್ತು ಬರೀ ಮಂಚ ಇಸೋದು, ಮಂಚ ಎರ್ದು, ಪಾರಿ ಕಳ್ಸೋದು, ಕಲ್ಲು ಹೊಡ್ಸೋದು ಎಲ್ಲ ಕಿತ್ತಿಬಿ ಹಂಗ ಮಾಡಿ ಒಟ್ಟ ಕನಿಗಳು ಬಂದ್ ಮಾಡ್ಬೇಕಂತ ನಡೆಸ್ರಿ. ಆ ಕೆಲ್ಸ ಬಿಟ್ಟು ನಮ್ ಮಂದಿಗೆ ಕೆಲ್ಸ ಇಲ್ರಿ. ಅದು ಬೇರೆ ಕೆಲ್ಸ ಅಂತ ಏನ್ ಮಾಡ್ತಾರಿ? ಯಾವಾಗ ಈಟ್ ಹುಡುಗರು ಇರಕಲೆ ನಮ್ಗ 70 ವಯಸ್ಸ, ಅಪ್ಪರಿಗೆ ಗೊತ್ತಿಲ್ಲ ಇಂತ ಹುಡುಗಿ ಕೆಲ್ಸ. ಅಲ್ಲಿಂದ್ರ ಮಕ್ಕಳು ಸಣ್ಣವ್ರು ದೊಡ್ಡವ್ರು ದುಡ್ಕೊಂತ ಬಂದಿತ್ತು. ಮತ್ತ ಅದನ್ನ ಬ್ಯಾಡ ಅಂತ ಬಿಡಿಸಿದ್ರ ಯಾವ ವನವಾಸಕ್ಕೆ ಹೋಗ್ಬೇಕು? ಗುಡ್ಡ ಬರ್ತಿ ಏನೇನ್ರಿ ಕೆಲ್ಸ ಬಿಟ್ಟು ಏನೋ ಬರ್ತಲ್ರಿ. ಮಾಡ್ಬೇಕು ಅದ ಬರೀ ಕೆಲ್ಸ. ಇಲ್ಲ ಅಂದ್ರ
ಟೀಚರ್ ಆಗ್ಬೇಕು, ಮಕ್ಕಳು ಮರಿ ಕಟ್ಕೊಂಡು ಶಾಲೆಯಲ್ಲಿ ಕಲ್ಸೋದು, ಮಕ್ಕಳು ಶಾಲೆಯಲ್ಲಿ ಕಲಿಸ್ಬೇಕು, ಮಕ್ಕಳು ಎಲ್ಲಿ ಹೋಗ್ಬೇಕು, 10,000 ರೂಪಾಯಿ ಕಟ್ಟಬೇಕು ಶಾಲೆ ಮಕ್ಕಳಿಗೆ, ಎಲ್ಲಿ ಹೋಗ್ಬೇಕು, ಅವ್ರು ಏನ್ ಉಣ್ಬೇಕು?